ಅಂದರೆ ಈ ಲಾಗ್ ಮಾಡೋಕ್ಕೆ ನೀವು ಫಸ್ಟ್ ಟೈಮ್ ಯಾರೆಲ್ಲ ಲಾಗ್ ಮಾಡ್ತೀರಾ, ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನಾನು ಹೇಳೋದೇನೆಂದರೆ ಫಸ್ಟು ಮೊಬೈಲಿಂದ ಸ್ಟಾರ್ಟ್ ಮಾಡಿ. ನಿಮ್ಮದು ಮೊಬೈಲ್ ಏನಿದೆ ಆ ಮೊಬೈಲಿಂದ ಸ್ಟಾರ್ಟ್ ಮಾಡಿ. ಮೊಬೈಲಿಂದ ಸ್ಟಾರ್ಟ್ ಮಾಡಿ ನಿಮ್ಗೇನಾದರೂ ಅದೇ ಮೋಟಿವೇಶನ್ ಅದೇ ಲೆವೆಲಲ್ಲಿದ್ದರೆ ನೆಕ್ಸ್ಟು ಗೋಪ್ರೋಗೆ ಟ್ರೈ ಮಾಡಿ. ಯಾಕೆಂದರೆ ಗೋಪ್ರೋ ಎಲ್ಲ ಕಾಸ್ಟ್ಲಿ ಇದೆ, ಗೋಪ್ರೋ DJ ಇದೆಲ್ಲ ಕಾಸ್ಟ್ಲಿ ಇದೆ. ಸೊ ಕಷ್ಟಪಟ್ಟು ದುಡಿದಿರ್ತೀರ, ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೊಂದು ಅಮೌಂಟ್ನ. ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ ಆಗಲಿ, ಯೂಟ್ಯೂಬಲ್ಲಿ ಯಾರೋ ತುಂಬ ಜನ ಫಾಲೋವರ್ಸ್ ಇಟ್ಟಿರೋ, ಸುಮಾರು ವರ್ಷದಿಂದ ಕಷ್ಟಪಡ್ತಾ ಇರೋರು ಯಾರೋ ತಗೊಂಡು ಅನ್ಬಾಕ್ಸಿಂಗ್ ಮಾಡ್ತಾರೆ ಅಂತ ನೀವು ತಗೊಂಡು ಹಳ್ಳಕ್ಕೆ ಬೀಳಬೇಡಿ. ನಿಮಗೆ ಆ ಕೆಪಾಸಿಟಿ ಇದ್ದರೆ ತಗೊಳ್ಳಿ. ಬಟ್ ನೀವು ಮಿಡಲ್ ಕ್ಲಾಸಲ್ಲಿ ತುಂಬ ನಾವು ಸರ್ವೈವ್ ಆಗೋದೇ ಕಷ್ಟ ಇದೆ. ಮಂತ್ಲಿ 12,000 ಸ್ಯಾಲ್ರಿ ಬರುತ್ತೆ, ನಾವು EMI ಮೇಲೆ ತೊಗೊತೀವಿ, ಮಂತ್ಲಿ 3,000, ಅದೆಲ್ಲ ಟ್ರೈ ಮಾಡೋಕೆ ಹೋಗಬೇಡಿ. ಬೇಕಾದರೆ ಒಂದು ಸಲ ದುಡ್ಡು ಕೂಡಿಟ್ಬಿಟ್ಟು ಆಮೇಲೆ ತಗೊಳ್ಳಿ. ನಾನು ಅದೇ ಥರ ತೊಗೊಂಡಿರೋದು. EMI ಅನ್ನೋದು ಸ್ಕೀಮರೆಲ್ಲ ಹೋಗಬೇಡಿ. ಯಾಕಂದರೆ ಸುಮ್ಮನೆ ಸ್ಟ್ರೆಸ್ ಆಗುತ್ತೆ. ಯಾಕಂದರೆ ಕ್ಯಾಮ್ರಾ ತೊಗೊಂಡ್ಮೇಲೆ ನಿಮಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟು ನನಗೇನೋ ಅನಿಸಲ್ಲ. ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ. ಸೊ ಹೋಗ್ತಾ ಹೋಗ್ತಾ ಮೋಟಿವೇಶನ್ ಕೊಲಾಪ್ಸ್ ಆಗುತ್ತೆ. ಆಮೇಲೆ ನಿಮಗೆ ಯಾಕಪ್ಪ ಕ್ಯಾಮ್ರಾ ತೊಗೊಂಡೆ ಅಂತ ಅನಿಸುತ್ತೆ. ಆ ಥರ ಸಿಚುವೇಷನೆಲ್ಲ ಫೇಸ್ ಮಾಡೋಬೇಕಾಗುತ್ತೆ ಮುಂದೆ. ಅದಕ್ಕೋಸ್ಕರ ನಿಮ್ಮ ಕೈಗೆ ಇಟ್ಕೋ ಥರ ಇದ್ದರೆ ತಗೊಳ್ಳಿ ಕ್ಯಾಮ್ರಾ, ಪರವಾಗಿಲ್ಲ. ಬಟ್ ನೀವು ತುಂಬ ಕಷ್ಟಪಟ್ಟು ದುಡ್ಡೆಲ್ಲ ಉಳಿಸಿ ಇಟ್ಕೊಂಡು ಆಮೇಲೆ ಲಾಗ್ ಮಾಡ್ತೀನಿ, ನನಗೇನೋ ಸರಿ ಅನಿಸಲ್ಲ. ಕಾಸ್ಟ್ಲಿ ಐಟಮು, ಎಲೆಕ್ಟ್ರಾನಿಕ್ ಐಟಮಲ್ಲಿ ನೀವು ಯಾವುದೇ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೂ ಅದು ಮುಂದೆ ಒಂದಿನ ಡೆಡ್ ಅಮೌಂಟ್ ಅಂತಾರೆ ಕನ್ಸಿಡರ್ ಆಗುತ್ತೆ. ಸೊ ಟ್ರೈ ಮಾಡೋಕ್ಕೆ ಮುಂಚೆ ನೋಡ್ಕೊಂಡು ಯೂಸ್ ಮಾಡಿ ಅಷ್ಟೇ. ನಿಮಗೆ ನಿಮಗೆ ಆ ಕೆಪಾಸಿಟಿ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಮೊಬೈಲಿಂದ ಶುರು ಮಾಡಿದ್ಮೇಲೆ ನಿಮ್ಗೆ ಆ ಮೋಟಿವೇಶನ್ ಹಂಗೆ ಇದೆ, ನನಗಿನ್ನ ಕ್ಲಾರಿಟಿ ಬೇಕು, ನನಗಿನ್ನ ಪೊಟೆನ್ಷಿಯಲ್ ಇದೆ, ನಾನು ಮುಂದೆ ಹೋಗ್ತೀನಿ ಅನ್ನೋ ಥರ ಧೈರ್ಯ ಇದ್ದರೆ ತಗೊಳ್ಳಿ. ಈ ಥರ ಲಾಗ್ಸ್ ಸ್ಟಾರ್ಟ್ ಮಾಡಿ ಲಾಗ್ ಮಾಡಿ, ಪರವಾಗಿಲ್ಲ. ಬಟ್ ತುಂಬ ರಿಸ್ಕ್ ಎಲ್ಲ ತೊಗೊಂಡು ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳೋ ಅಷ್ಟೇ, ತುಂಬ ರಿಸ್ಕ್ ತೊಗೊಂಡು ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಚೆಕ್ ಮಾಡಿದೆ, ವೀಡಿಯೋ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾಯಿದೆ. ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ನೋಡೋಣ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಇನ್ನೊಂದು ಶಾಟ್ ನೋಡ್ತೀನಿ. ಆ ಕ್ಲಿಕ್ಕಲ್ಲಿ ಏನಾದರೂ ಚೆನ್ನಾಗಿ ಬಂದಿದೆಯಾ ವೀಡಿಯೋ ಅಂತ. ಯಾಕಂದರೆ ಫಸ್ಟ್ ಮಾಡಿರೋ ವೀಡಿಯೋದಲ್ಲಿ ಬರೀ ಮೀಟ್ರ್ ಕನ್ಸೋಲು, ಬರೀ ಬೈಕ್ ಫ್ರಂಟ್ ಮಾತ್ರ ಕಾಣಿಸ್ತಾ ಇದೆ. ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ಪೂರ್ತಿ ಕವರ್ ಆಗಬೇಕು ಲೆಕ್ಕ, ಪೂರ್ತಿ ಕವರ್ ಆಗ್ತಾಯಿಲ್ಲ ಇಲ್ಲಿ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಬೇಕಾಗುತ್ತೆ. ಹಿಂಗೆ ಡಬಲ್ ರೋಡ್ ಆಯಿತು. ಈ ಥರ ಸಡನ್ನಾಗಿ ಏನಾದರೂ ಡಬಲ್ ರೋಡ್ ತಗೊಂಡ್ರೆ ಗಾಡಿ ಓಡಿಸೋ ಕತೆ ಹೆಂಗೆ, ಹಿಂದೆ ಬರೋನು ಯಾವನಾದ್ರು ಏರ್ಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೆ. ಹೆಲ್ಮೆಟ್ ವೈಸರ್ ಬ್ಲಾಕ್ ಇರೋದ್ರಿಂದ ಆಲ್ಮೋಸ್ಟ್ ನನಗೆ ಆಲ್ರೆಡಿ ಒಂದು 7:30-8 ಗಂಟೆ ಆಗೈತೆ ಅನ್ನಿಸ್ತಾ ಇದೆ ಕ್ಯಾಮ್ರಾ ಒಳಗಡೆ, ಹೆಲ್ಮೆಟ್ ಒಳಗಡೆ. ಇನ್ನೂ ಬಿಸಿಲಿರುತ್ತೆ ಹೆಲ್ಮೆಟ್ ತೆಗೆದ್ರೆ, ಏನು ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಟಿಂಟಿರೋ ಹೆಲ್ಮೆಟ್ಟು ಇದು ಹಾಕೊಂಡ್ರೆ ಆರಾಮಾಗಿ ಬಿಸಿಲು ಅಷ್ಟು ಕಣ್ಣಿಗೆ ಬೀಳಲ್ಲ. ಅದಕ್ಕೋಸ್ಕರ ಈ ಹೆಲ್ಮೆಟ್ ಯೂಸ್ ಮಾಡೋದು. ಕುರಿಗೌಡನ ದುಡ್ಡಿ, ಚನ್ನಪಟ್ಟಣ ಗೊಂಬೆಗಳು ಅಂದರೆ ಚನ್ನಪಟ್ಟಣ ಆಲ್ಮೋಸ್ಟು ಈ ಮಕ್ಕಳು ಆಟ ಆಡ್ತಾರಲ್ಲ, ಈ ಮರದ ಆಟ ಸಾಮಾನು, ಅದಕ್ಕೆ ಹೆವಿ ಫೇಮಸ್ಸು. ಮುಂಚೆ ಎಲ್ಲ ಅಷ್ಟು ಡಿಮ್ಯಾಂಡ್ ಇತ್ತು, ಇವಾಗೆಲ್ಲ ಪ್ಲಾಸ್ಟಿಕ್ ಫೈಬರ್ ಬಂದಮೇಲೆ ಅಷ್ಟೇ ಕಷ್ಟ. ವೆದರ್ ಮಾತ್ರ ಕೂಲ್ ಆಗಿದೆ, ರೋಡು ಸೂಪರ್ ಆಗಿದೆ. ಲಾಗ್ ಮಾಡಬೇಕಂದ್ರೆ ಈ ಥರ ಇರಬೇಕು, ವೆದರ್ ಹೆಂಗಿರಬೇಕು, ವೆದರ್ಗೆ ಸಪೋರ್ಟ್ ಆಗೋ ಥರ ಮೂಡ್ ಇರಬೇಕು, ಆಮೇಲೆ ಲಾಗ್ ಆಟೋಮೆಟಿಕಾಗಿ ಚೆನ್ನಾಗಿ ಬರುತ್ತೆ.
ಆಲ್ಮೋಸ್ಟ್ 55 ಹೋಗ್ತಾ ಇದ್ದೀನಿ. ಆದರೂ ಸ್ಯಾಮ್ಸಂಗ್ AKG ಮೈಕ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಈ ಕ್ಯಾಮ್ರಾಗೆ. ಈ ಕ್ಯಾಮ್ರಾ ಅಂತಲ್ಲ, ಬೇರೆ ಕ್ಯಾಮ್ರಾ ಆ್ಯಕ್ಷನ್ 3 ಮತ್ತು 2 ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಅಂದರೆ ಅದರಲ್ಲಿ ಈ ಲಾಸ್ಲೆಸ್ ಆಡಿಯೋ ಅಂತ ಇದೆ ಅದೊಂದು ಫೀಚರು. ಅದಕ್ಕೋಸ್ಕರನೇ ಅದು ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ಲೌಡಾಗಿ ಬರುತ್ತೆ ವಾಯ್ಸ್ ಅದರಲ್ಲಿ. ನೀವೇನು ಮಾತಾಡ್ತೀರೋ ಅದು ವಿತೌಟ್ ಡಿಸ್ಟಾರ್ಷನ್ ಲೆಸ್ ಆಡಿಯೋ ಅಂತ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಆ ಥರನೇ ಬರುತ್ತೆ. ನೆಕ್ಸ್ಟು ತೊಪ್ಪಗಾನಹಳ್ಳಿ ಯಾವುದೋ ಒಂದು ಹಳ್ಳಿ ಇರಲಿ. ರೋಡ್ ಮಾತ್ರ ಸೂಪರಾಗಿ ಮಾಡೋರೆ. ಯಾಕಂದರೆ ಇದು ಟೋಲ್ ವಸೂಲಿ ಮಾಡೋ ರೋಡ್, ಅದಕ್ಕೋಸ್ಕರ ಇಷ್ಟು ನೀಟಾಗಿ ಮಾಡೋರು ಅಷ್ಟೇ. ಇದೇನೋ ನಾರ್ಮಲ್ ಗೌರ್ಮೆಂಟ್ ರೋಡ್ ಆಗಿದ್ದಿದ್ರೆ ಈ ರೋಡ್ ಕತೆ ಅಷ್ಟಕ್ಕಷ್ಟೇ. ನಾವು ಇಷ್ಟು ಸ್ಮೂತಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಅವಾಗ. ನಾನು ಆ ಕಡೆಯಿಂದ ಬರಬೇಕಾದ್ರೆ ಪೆಟ್ರೋಲ್ ಬಂಕ್ ಹುಡುಕಿದ್ರು ಸಿಗ್ತಾಯಿಲ್ಲ. ಇವಾಗ ನೋಡಿದ್ರೆ ಆಪೋಸಿಟಲ್ಲೇ 2 ಇದ್ದಾವೆ. ಹಂಗೆ ನಾವು ಹುಡುಕ್ಬೇಕಾದ್ರೆ ಏನು ಹುಡುಕ್ತೀವೋ ಅದು ಸಿಗಲ್ಲ. ಬುಲೆಟ್, ರಾಯಲ್ ಎನ್ಫೀಲ್ಡ್.